ಸ್ನೇಹಿತರೆ, ಈ ದಿನ ಒಂದು ಅದ್ಭುತವಾದ ಪುಸ್ತಕದ ಪರಿಚಯವನ್ನ ನಾನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಿಮಗೆ ಮಾಡಿಕೊಡ್ತೀನಿ. ಈ ಪುಸ್ತಕ ಕನ್ನಡದ ಮೊದಲ ಆರೋಗ್ಯ ಹನಿಗವನಗಳ ಸಂಕಲನದ ಕೃತಿಯಾಗಿದೆ ಸ್ನೇಹಿತರೆ. ಅಂದಾಗೆ ಇದು ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೃತಿ ಕೂಡ ಆಗಿದೆ. ಈ ಕೃತಿಯನ್ನ ಡಾಕ್ಟರ್ ನೀಗು ರಮೇಶ್ ಅವರು ಬರೆದಿದ್ದಾರೆ. ಈ ದಿನ ಸ್ನೇಹಿತರೆ, ನೀಲಕಂಠನಹಳ್ಳಿ ಗೂಳಿಗೌಡ ರಮೇಶ್ ಸರ್ ಅವರೇ ಅವರು ಬರೆದಂತಹ ಪುಸ್ತಕದ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಖಂಡಿತವಾಗ್ಲೂ ಡಾಕ್ಟರ್ ನೀಗು ರಮೇಶ್ ಅವರಿಂದ ಆ ಪುಸ್ತಕದ ಪರಿಚಯವನ್ನ ತಿಳಿಯೋದಕ್ಕಿಂತ ಮುಂಚೆ ಅವರ ಪರಿಚಯವನ್ನ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಇವರು ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನೀಲಕಂಠನಹಳ್ಳಿಯವರು. ತಾಯಿ ತಿಮ್ಮಮ್ಮ, ತಂದೆ ಗೂಳಿಗೌಡ. ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ MA ಸ್ನಾತಕೋತ್ತರ ಪದವಿಯನ್ನ ಪಡಿತಾರೆ. ಅದರಲ್ಲಿ 2 ಚಿನ್ನದ ಪದಕಗಳನ್ನು ಕೂಡ ಪಡ್ಕೊಳ್ತಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲೇ BEd ಪದವಿಯನ್ನ ಕೂಡ ಪೂರೈಸ್ತಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ PhD ಪದವಿಯನ್ನ ಕೂಡ ಪಡಿತಾರೆ. ಜೊತೆಗೆ ಪ್ರೇರಣಾತ್ಮಕ ಬರಹಗಳು, ಭಾಷಣಗಳು, ಸಹಜ ಜೀವನ ಶೈಲಿ ಕುರಿತು ಉಪನ್ಯಾಸಗಳನ್ನು ಕೂಡ ನೀಡಿದ್ದಾರೆ. ಹನಿಗವನ, ಅಂಕಣ ಬರಹ ಕೂಡ ಸಾಕಷ್ಟು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಸಾಹಿತ್ಯ, ಸಂಸ್ಕೃತಿ ಮತ್ತು ವ್ಯಕ್ತಿತ್ವ ವಿಕಸನದ ಕಾರ್ಯಕ್ರಮಗಳನ್ನು ಕೂಡ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸಾಹಿತ್ಯದಲ್ಲೂ ಸಾಕಷ್ಟು ಕೃಷಿ ಮಾಡಿದ್ದಾರೆ. ಇವರ ಪ್ರಕಟಿತ ಪುಸ್ತಕಗಳ ಹೆಸರುಗಳನ್ನು ಕೇಳಿದ್ರೆ ಖುಷಿ ಆಗತ್ತೆ ಸ್ನೇಹಿತರೆ. ಗಾಂಧಿ ಮರ, ದೀಪ ದ್ವೀಪಗಳ ನಡುವೆ, ಗುಲಗಂಜಿ, ಆರೋಗ್ಯ ಹನಿ, ಹೊತ್ತಿನ ಕಣ್ಣು, ಬೆಳಕಿನ ಬೇರು, ಕುವೆಂಪು ಪ್ರೇಮ ಕಾಶ್ಮೀರ, ಒಂದು ವಿಹಾರ, ಕನ್ನಡದಲ್ಲಿ ಮುಕ್ತಕ ಸಾಹಿತ್ಯ, ಮಹಾಕಾವ್ಯ, ಖಂಡಕಾವ್ಯ, ಕಥನಗೀತೆ, ಹೊಸಗನ್ನಡ ಕಾವ್ಯ, ಜಲ ಸಂವೇದನೆ, ನಾಗಮಂಗಲದ ಜಲಮೂಲಗಳು, ನೆಲದ ನಂಟು, ಸರಳ ರೇಖೆ, ಲೋಕೋಪಕಾರದ ರಂಗಸ್ವಾಮಿ, ನೆಲದ ನುಡಿ, ಮಹಾಮೌನ ಮಥನ ಭಾಗ 1, ಮಹಾಮೌನ ಮಥನ ಭಾಗ 2, ನಾಗಮಂಗಲ ನೆಲಪ್ರಜ್ಞೆ, ಅಭಿವರ್ಧನ, ಪರಿಪೂರ್ಣ ಆರೋಗ್ಯ. ಇವೆಲ್ಲವೂ ಕೂಡ ಇವರ ಒಂದು ಪ್ರಕಟಿತ ಕೃತಿಗಳಾಗಿವೆ. ಅಷ್ಟೇ ಅಲ್ಲದೆ ಯುವ.com ಆಂದೋಲನ ಪತ್ರಿಕೆ, ಸಹಜ ಆಹಾರ ಸರಳ ಜೀವನ ನೇಗಿಲ ಭಾಗ್ಯ ಮಾಸಪತ್ರಿಕೆ, ಆರೋಗ್ಯ ಹನಿ ಪ್ರತಿನಿಧಿ ದಿನಪತ್ರಿಕೆ, ಪೋಷಕರ ಪಿಸುಮಾತು, ಸಿರಿಮೊಗ್ಗು ದ್ವೈಮಾಸಿಕ ಪತ್ರಿಕೆ ಇವರ ಒಂದು ಪತ್ರಿಕಾ ಅಂಕಣಗಳಾಗಿವೆ. ಅಷ್ಟೇ ಅಲ್ಲದೆ ಇವರು ಕೇವಲ ಪುಸ್ತಕಗಳೊಟ್ಟಿಗೆ ಇವರ ಒಡನಾಟ ಇಲ್ಲ ಸ್ನೇಹಿತರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಇವೆಲ್ಲದ್ರ ಒಟ್ಟಿಗೆ ಸ್ನೇಹಿತರೆ ಸಾಕಷ್ಟು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ ಡಾಕ್ಟರ್ ನೀಗು ರಮೇಶ್ ಅವರು. ಅವರಿಗೆ ರತ್ನಾಕರ ವರ್ಣಿ ಮುದ್ದಣ್ಣ ಕಾವ್ಯ ಪ್ರಶಸ್ತಿ ಬಂದಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕುವೆಂಪು ಕನ್ನಡ ಕಾಯಕ ಪ್ರಶಸ್ತಿ, ನೌಕರ ಸೇವಾ ರತ್ನ ಪ್ರಶಸ್ತಿ, ಕನ್ನಡ ವಿಕಾಸ ರತ್ನ ಪ್ರಶಸ್ತಿ, ಕಾವ್ಯಶ್ರೀ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ. ಇಷ್ಟೆಲ್ಲ ವಿಶೇಷತೆಗಳಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ ನೀಗು ರಮೇಶ್ ಸರ್ ಅವರು. ಈ ದಿನ ರಮೇಶ್ ಸರ್ ಅವರು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕನ್ನಡದ ಮೊದಲ ಆರೋಗ್ಯ ಹನಿಗವನಗಳ ಸಂಕಲನದ ಕೃತಿ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ. ಕನ್ನಡದ ಮೊದಲ ಆರೋಗ್ಯ ಹನಿಗವನಗಳಲ್ಲಿ ಏನಿದೆ, ನಾವು ಯಾಕೆ ಈ ಪುಸ್ತಕವನ್ನು ಓದಬೇಕು, ಈ ಪುಸ್ತಕದಿಂದ ನಮಗೆಲ್ಲ ಏನು ಉಪಯೋಗ ಆಗತ್ತೆ, ಆರೋಗ್ಯದ ಬಗ್ಗೆ ಏನೆಲ್ಲ ತಿಳಿಸಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಸಾಕಷ್ಟು ಉದ್ದುದ್ದ ಬರವಣಿಗೆಗಳ ಮೂಲಕ ಇದರಲ್ಲಿ ತಿಳಿಸಿಲ್ಲ ಸ್ನೇಹಿತರೆ, ಹನಿಗವನಗಳ ಮೂಲಕ ಆರೋಗ್ಯದ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ. ತಡ ಮಾಡೋದು ಬೇಡ, ರಮೇಶ್ ಅವರ ಧ್ವನಿಯನ್ನ ಕೇಳೋಣ. ರಮೇಶ್ ಸರ್ ಅವರು ಆ ಪುಸ್ತಕದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ತಿಳಿಯೋಣ. ಕಾರ್ಯಕ್ರಮವನ್ನ ಶುರು ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ಜ್ಞಾನ ಸಂಪತ್ತು ಮತ್ತು ಧನ ಸಂಪತ್ತು ಇವುಗಳ ಗಳಿಕೆಗಿಂತ ಆರೋಗ್ಯದ ಸಂಪತ್ತು ಮುನ್ನೆಲೆಗೆ ಬಂದಿರುವಂಥ ಸಂಗತಿ ನಮಗೆಲ್ಲ ಅರಿವಿಗೆ ಬರ್ತಾ ಇದೆ. ಜನಗಳ ನಡುವೆ ಇವತ್ತು ಆರೋಗ್ಯವನ್ನು ಕುರಿತಂಥ ಚರ್ಚೆಗಳು ಹೆಚ್ಚಾಗ್ತಾ ಇರುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ನಾನು ಕೂಡ ಸುಮಾರು 14-15 ವರ್ಷಗಳಿಂದ ಈಚೆಗೆ ನನ್ನ ಉಪನ್ಯಾಸಕ ವೃತ್ತಿಯ ಜೊತೆಗೆ ಸಾಹಿತ್ಯ ಮತ್ತು ಆರೋಗ್ಯ 2 ಕ್ಷೇತ್ರಗಳನ್ನು ನಾನು ಪ್ರವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡೆ. ಅದರಲ್ಲಿ ಸಾಹಿತ್ಯ ಕೃಷಿಯಲ್ಲಿ ಹಲವಾರು ಬೇರೆ ಬೇರೆ ಕೃತಿಗಳನ್ನು ರಚನೆ ಮಾಡುವುದರ ಜೊತೆಗೆ ಆರೋಗ್ಯದ ಕುರಿತು ಒಂದಿಷ್ಟು ಕುತೂಹಲಕರವಾದಂಥ ಮಾಹಿತಿಗಳು ನನಗೆ ತಲುಪಲಿಕ್ಕೆ ಸಾಧ್ಯವಾದಂಥವರು ಶ್ರೀ ಪಾಸಿಟಿವ್ ತಮ್ಮಯ್ಯ
ಮತ್ತು ಶ್ರೀ KS ಗಿರಿರಾಜು ಅವರು. ಪ್ರಕೃತಿ ಚಿಕಿತ್ಸೆ ಅಥವಾ ನ್ಯಾಚುರೋಪತಿ ಹಿನ್ನೆಲೆಯಲ್ಲಿ ಜೀವನ ವಿಧಾನ, ಆಹಾರ ಪದ್ಧತಿಯನ್ನು ತಿಳಿಸ್ಕೊಡ್ತಾ ಬಂದಿರುವಂಥ ಈ ಇಬ್ಬರೂ ಮಹನೀಯರು ಕೂಡ ನನಗೆ ಪರಿಚಯ ಆದ ದಿನದಿಂದ ನನ್ನ ಜೀವನದಲ್ಲೂ ಹಲವಾರು ಬದಲಾವಣೆಗಳು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅವರ ವಿಚಾರಗಳನ್ನು ನಾನು ತಿಳ್ಕೊಳ್ಳೋದರ ಜೊತೆಗೆ ನನ್ನ ಆತ್ಮೀಯ ವಲಯಕ್ಕೆ, ನನ್ನ ಪರಿಚಿತ ವಲಯಕ್ಕೆ ತಲುಪಿಸಬೇಕು ಅಂತ ಹೇಳಿ ಅವುಗಳನ್ನು ಲೇಖನ ರೂಪದಲ್ಲಿ ಬರೆದು ಪತ್ರಿಕೆ ಮತ್ತು ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ಎಲ್ಲರಿಗೆ ಹಂಚಿಕೊಳ್ಳುವಂಥ ಕೆಲಸವನ್ನು ಪ್ರಾರಂಭಿಸಿದೆ. ಆನಂತರ ನನಗೆ ಅನಿಸಿದ್ದು, ಬಹುಶಃ ಉದ್ದುದ್ದ ಲೇಖನಗಳನ್ನು ಓದುವಂಥ ಒಂದು ಮನಸ್ಥಿತಿ ಇವತ್ತಿಗೆ ಕಡಿಮೆ ಆಗ್ತಾ ಇದೆ. ಅದನ್ನು ಇನ್ನೂ ಚುಟುಕುಗೊಳಿಸಿ ಇವತ್ತಿನ ಮೊಬೈಲ್ ಸಂಸ್ಕೃತಿಗೆ ತಕ್ಕದಾಗಿ ಜನರಿಗೆ ಕೊಡಬೇಕು ಅಂತ ಅನ್ನಿಸಿ ಅದನ್ನು ಚಿಕ್ಕ ಚಿಕ್ಕ ಹನಿಗವನಗಳು, ಚುಟುಕುಗಳ ರೂಪದಲ್ಲಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಅದರ ಫಲವಾಗಿ ಹುಟ್ಟಿಕೊಂಡಿದ್ದು ನನ್ನ ಆರೋಗ್ಯ ಹನಿ ಅನ್ನುವಂಥ ಒಂದು ಸಾಹಿತ್ಯ ಪ್ರಕಾರ. ಇವತ್ತಿಗೆ ನಮ್ಮ ಹಲವಾರು ಸಹೃದಯರು ಗುರುತಿಸಿರುವ ಹಾಗೆ ಈ ಆರೋಗ್ಯ ಹನಿಯಲ್ಲಿ ಬಳಸಿರುವಂಥ ಒಂದು ಪದ್ಯ ಪ್ರಕಾರ ಮತ್ತು ವಸ್ತು ವಿನ್ಯಾಸ, ಇದರಿಂದಾಗಿ ಕನ್ನಡದ ಮೊದಲ ಆರೋಗ್ಯ ಹನಿಗವನಗಳ ಸಂಕಲನ ಅಂತಲೇ ಈ ಒಂದು ಆರೋಗ್ಯ ಹನಿ ಕೃತಿಯನ್ನು ಗುರುತಿಸಿದ್ದಾರೆ. ಇವುಗಳು ಸಾಮಾಜಿಕ ಜಾಲತಾಣದ ಮೂಲಕ ಹಲವಾರು ಜನರಿಗೆ ತಲುಪುವುದರ ಜೊತೆಗೆ ಪ್ರತಿನಿಧಿ ಪತ್ರಿಕೆಯ ಮೂಲಕ ಕೂಡ ದಿನಕ್ಕೊಂದು ಆರೋಗ್ಯ ಹನಿ ಇವತ್ತಿಗೂ ಪ್ರಕಟ ಆಗ್ತಾ ಇದೆ. ಈಗಾಗಲೇ ಅದು 1 ವರ್ಷವನ್ನು ಮೀರಿ ಪ್ರಕಟಣೆಗೆ ಬರ್ತಾ ಇದೆ. ಹೀಗೆ ಶುರುವಾದಂಥ ಆರೋಗ್ಯ ಹನಿಗಳ ಕೃಷಿ ಇವತ್ತು ತುಂಬ ಜನರಿಗೆ ತಲುಪಿ ಆರೋಗ್ಯದ ವಿಚಾರವನ್ನು ಅರಿತುಕೊಂಡು ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಕಾರಣ ಆಗಿದೆ. ಈ ಆರೋಗ್ಯ ಹನಿಗಳು ಇವು ರೋಗಕ್ಕೆ ನೇರ ಚಿಕಿತ್ಸೆಯಲ್ಲ, ರೋಗ ಬರದಂತೆ ನಾವು ಬದುಕು ರೂಪಿಸಿಕೊಳ್ಳೋದಕ್ಕೆ ಹೇಳಿರುವಂಥ ಕಿವಿ ಮಾತುಗಳು. ಮತ್ತು ರೋಗದಲ್ಲಿ ಸಿಲುಕಿರುವವರಿಗೂ ಕೂಡ ಚಿಕಿತ್ಸೆಯ ಜೊತೆಗೆ ಅವರ ಆಹಾರ ಕ್ರಮ, ಜೀವನ ವಿಧಾನವನ್ನು ಸರಿಪಡಿಸಿಕೊಳ್ಳುವ ಮೂಲಕ ರೋಗದಿಂದ ಹೊರಬರುವಂಥ ಸರಳ ಹಾದಿಗಳನ್ನು ತೆರೆದಿಡುವ ಸೂಕ್ಷ್ಮ ಸಂಗತಿಗಳನ್ನು ಇಲ್ಲಿ ನಾನು ಹನಿಗವಿತೆಗಳಾಗಿ ಬರೆದಿದ್ದೇನೆ. ಅವಸರದ ಬದುಕಿನಲ್ಲಿ ಈಗ ಹಿಂದೆ ಸರಿದಿರುವಂತಹ ಮತ್ತು ನಮ್ಮ ಇವತ್ತಿನ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕವಾದಂಥ ಸರಳವಾದ ಸಂಗತಿಗಳನ್ನು ಹೇಳುವಂಥ ಒಂದೊಂದು ಚಿಕ್ಕ ಗುಟುಕುಗಳಿವು. ಇಲ್ಲಿ ನನ್ನ ಜೀವನ ಅನುಭವಗಳಿದ್ದಾವೆ, ಹಲವಾರು ವೈದ್ಯರ ಸಂದೇಶಗಳಿದ್ದಾವೆ, ಸಮಾಜದ ಒಳಿತಿಗಾಗಿ ದುಡಿಯುತ್ತಿರುವಂಥ ಹಲವಾರು ಹಿರಿಯರ ಅನುಭವದ ಮಾತುಗಳು, ಇವೆಲ್ಲವೂ ಕೂಡ ಇಲ್ಲಿ ಚುಟುಕು ಕವಿತೆಗಳ ರೂಪವನ್ನು ತಾಳಿದ್ದಾವೆ. ಈ ಚುಟುಕು ಕವಿತೆಗಳನ್ನು ಕುರಿತು KS ಗಿರಿರಾಜು ಅವರು ಈ ರೀತಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಈ ರೀಲ್ಸ್ ಅಥವಾ ಶಾರ್ಟ್ಸ್ ಯುಗಕ್ಕೆ ಹೊಂದುವಂತೆ ಸ್ಫುಟವಾಗಿ, ತೀಕ್ಷ್ಣವಾಗಿ, ಹನಿಗವನ ರೂಪದಲ್ಲಿ ಅವಶ್ಯಕವಾದ ಆರೋಗ್ಯದ ವಿಚಾರಗಳನ್ನು ಎಲ್ಲರಿಗೂ ಮನಮುಟ್ಟುವಂತೆ ಬರೆದು ಆರೋಗ್ಯ ಹನಿಗಳಾಗಿ ತಲುಪಿಸಿದ್ದಾರೆ. ಸಾಹಿತ್ಯದ ಗಂಭೀರ ಅಧ್ಯಯನ, ಬರವಣಿಗೆಯ ಜೊತೆಯಲ್ಲೇ ಆರೋಗ್ಯದ ಗುಟ್ಟುಗಳು, ಗ್ರಾಮ್ಯತನದ ಮನನ, ಸಮಾಜದಲ್ಲಿ ಬತ್ತಿ ಹೋಗಿರುವ ಒಡನಾಟಗಳು, ಪ್ರಕೃತಿಯ ಹಿರಿಮೆಗಳನ್ನು ಕವಿತನದಲ್ಲಿ ಇಲ್ಲಿ ಬಣ್ಣಿಸಿದ್ದಾರೆ. ಈ ಹನಿಗವನಗಳತ್ತ ಕಣ್ಣಾಡಿಸಿದ ಪ್ರತಿಯೊಬ್ಬರೂ ಮತ್ತೊಮ್ಮೆ ಓದಿ ಹೌದಲ್ವಾ ಎಂದು ಹೋವಾರುವಂತೆ ಇವು ಮಾಡುತ್ತವೆ. ಇವರ ಸಹಜ ಜೀವನ, ಸಹಜ ಆರೋಗ್ಯ ಕುರಿತ ಆಲೋಚನಾ ಲಹರಿಗಳು ಅಕ್ಷರ ರೂಪ ಪಡೆದದ್ದು ವೈಯಕ್ತಿಕವಾಗಿ ನನಗೆ ಸಂತಸ ತಂದಿದೆ. ನಾವು ಪುಟಗಟ್ಟಲೆ ಬರೆದು ಮನದಟ್ಟು ಮಾಡಬೇಕಾದ ಕಾನ್ಸೆಪ್ಟ್ಗಳನ್ನು ಕೆಲವೇ ಸಾಲುಗಳಲ್ಲಿ ವರ್ಣರಂಜಿತವಾಗಿ ಬರೆದು ಪ್ರಭಾವಿಸುವುದು ಇವರ ಕಾವ್ಯ ಸಾಧನೆ ಎನ್ನಬಹುದು. ಅವುಗಳ ಸಂಖ್ಯೆ ಕ್ರಮೇಣ ಬೆಳೆದು ವರ್ಷಗಟ್ಟಲೆ ಪತ್ರಿಕೆಗಳಲ್ಲಿಯೂ ಅಂಕಣವಾಗಿ ಪ್ರಕಟವಾಗಿ ಕನ್ನಡದಲ್ಲೇ ಮೊದಲು ಎಂಬಂತೆ ಆರೋಗ್ಯ ಚುಟುಕುಗಳು ಪುಸ್ತಕ ರೂಪ ಪಡೆಯುತ್ತಿರುವುದು ಅಭಿನಂದನೀಯ ವಿಚಾರವಾಗಿದೆ ಎಂಬ ಮಾತುಗಳನ್ನು ಈ ಪುಸ್ತಕದ ಆಶಯ ನುಡಿಯಲ್ಲಿ ಶ್ರೀ KS ಗಿರಿರಾಜು ಅವರು ಬರೀತಾರೆ.
ಈ ಒಂದು ಆರೋಗ್ಯದ ವಿಚಾರಗಳು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ನನಗೆ ಮನದಟ್ಟು ಮಾಡಿಕೊಟ್ಟಂಥ ಶ್ರೀ ಪಾಸಿಟಿವ್ ತಮ್ಮಯ್ಯ ಅವರು ನನ್ನ ಜೀವನದಲ್ಲಿ ಮತ್ತು ನನ್ನಂತೆ ಹಲವಾರು ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣರಾದಂಥವ್ರು. ಅವರು ನಮಗೆ ಕೊಟ್ಟಂಥ ಇಂತಹ ಒಂದು ಬಳುವಳಿಗೆ ನಾನು ಈ ಕೃತಿಯನ್ನು ಅವ್ರಿಗೆ ಅರ್ಪಣೆ ಮಾಡ್ತಾ ಒಂದು ಚುಟುಕು ಪದ್ಯವನ್ನು ಬರಿತೇನೆ. ತಿನ್ನುವ ಆಹಾರದಿಂದ ತೊಳೆಯುವ ಸೋಪುಗಳವರೆಗೆ ಜಾಹೀರಾತುಗಳೇ ಜೀವನ ಸೂತ್ರಗಳೆಂದು ಮೈಮರೆತಿದ್ದ ಕಾಲಕ್ಕೆ, ತಿನ್ನುವ ಆಹಾರದಿಂದ ತೊಳೆಯುವ ಸೋಪುಗಳವರೆಗೆ ಜಾಹೀರಾತುಗಳೇ ಜೀವನ ಸೂತ್ರಗಳೆಂದು ಮೈಮರೆತಿದ್ದ ಕಾಲಕ್ಕೆ, ಆಹಾರ ಜಗತ್ತಿನ ಕ್ರೂರ ಸತ್ಯಗಳನ್ನು ಮನಗಾಣಿಸಿ ಸಾವಿರಾರು ಕುಟುಂಬಗಳ ಜೀವನ ಶೈಲಿಯನ್ನು ಬದಲಿಸಿದ ಜೀವನ ಶಾಲೆಯ ಸಕಾರಾತ್ಮಕ ಗುರು ಶ್ರೀ ಪಾಸಿಟಿವ್ ತಮ್ಮಯ್ಯ ಅವರಿಗೆ ಈ ಜೀವನ ಪಾಠಗಳ ಕೃತಿ ಸಮರ್ಪಣೆ ಅನ್ನುವಂಥ ಮಾತನ್ನು ಬರೆದಿದ್ದು ಅತ್ಯಂತ ಉದ್ದೇಶಪೂರ್ವಕವಾಗಿ ನಾನು ಒಂದು ಕೃತಜ್ಞತಾಪೂರ್ವಕವಾಗಿ ಸಾಲುಗಳನ್ನು ಬರಿತೀನಿ. ಸ್ನೇಹಿತರೆ, ಈ ಮಾತುಗಳ ಹಿನ್ನೆಲೆಯಲ್ಲಿ ನಾನು ಈ ಒಂದು ಕೃತಿಯಲ್ಲಿರುವಂಥ ಹನಿಗವನಗಳು ನಮಗೆ ಎಷ್ಟು ಜೀವನಕ್ಕೆ ಪ್ರಮುಖವಾದಂಥ ವಿಚಾರಗಳನ್ನು ಇಲ್ಲಿ ಒಳಗೊಳ್ತವೆ ಅನ್ನುವಂಥದ್ದನ್ನು ಇಲ್ಲಿ ನಾನು ನಿಮಗೆ ಮನದಟ್ಟು ಮಾಡಲಿಕ್ಕಾಗಿ ಕೆಲವು ಮಾತುಗಳನ್ನು ಹೇಳಬೇಕಾಯಿತು. ಸ್ನೇಹಿತರೆ, ಡಾಕ್ಟರ್ ನೀಗು ರಮೇಶ್ ಅವರು ಕನ್ನಡದ ಮೊದಲ ಆರೋಗ್ಯ ಹನಿಗವನಗಳ ಸಂಕಲನವನ್ನು ಬರೆದಿದ್ದಾರೆ. ಅವರೇ ಹೇಳ್ದಾಗೆ ಇದರಲ್ಲಿ ಹಿರಿಯರ ಅನುಭವದ ಮಾತುಗಳಿವೆ, ವೈದ್ಯರ ಸಂದೇಶಗಳಿವೆ. ಅವರೇ ಹೇಳ್ದಾಗೆ ಉದ್ದುದ್ದ ಲೇಖನಗಳ ಮೂಲಕ ನಾನು ಆರೋಗ್ಯದ ಬಗ್ಗೆ ತಿಳಿಸಿಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹನಿಗವನಗಳ ಮೂಲಕ ಆರೋಗ್ಯದ ಅರಿವು ಮೂಡಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಆ ಪುಸ್ತಕದಲ್ಲಿ ಯಾವೆಲ್ಲ ಹನಿಗವನಗಳಿವೆ, ಏನು ಹೇಳುತ್ತೆ ಕನ್ನಡದ ಮೊದಲ ಆರೋಗ್ಯ ಹನಿಗವನಗಳ ಪುಸ್ತಕ ಅನ್ನೋದ್ರ ಬಗ್ಗೆ ಡಾಕ್ಟರ್ ನೀಗು ರಮೇಶ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವೃತ್ತಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿ ಹಾಗೂ ಪ್ರವೃತ್ತಿಯಲ್ಲಿ ಸಾಹಿತ್ಯ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಾಯಕದಲ್ಲಿ ತೊಡಗಿರುವ ಡಾಕ್ಟರ್ ನೀಗು ರಮೇಶ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸೊ ಈ ದಿನ ನೀಗು ರಮೇಶ್ ಸರ್ ಅವರು ಬರೆದಿರುವಂತಹ ಕನ್ನಡದ ಮೊದಲ ಆರೋಗ್ಯ ಹನಿಗವನಗಳ ಸಂಕಲನದ ಪುಸ್ತಕದ ಪರಿಚಯವನ್ನ ಮಾಡ್ತಾ ಇದ್ದಾರೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ. ಈ ಪುಸ್ತಕ ಬರೀಲಿಕ್ಕೆ ಯಾರೆಲ್ಲ ಸ್ಫೂರ್ತಿ ಆದ್ರು ಅನ್ನೋದನ್ನ ತಿಳಿಸಿದ್ರು. ಸಹಜವಾಗಿ ತಮ್ಮಯ್ಯನವರ ಬಗ್ಗೆ ತಿಳಿಸಿದ್ರು. ಸ್ನೇಹಿತರೆ, ನಾನು ಆಗ ಒಕ್ಕಲುತನ ಕಾರ್ಯಕ್ರಮ ಮಾಡುವಾಗ ತಮ್ಮಯ್ಯ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಕೃಷಿಗೆ ಸಂಬಂಧಪಟ್ಟಂತೆ ನಮ್ಮ ರೇಡಿಯೋ ಶಿವಮೊಗ್ಗಕ್ಕೆ. ಜೊತೆಗೆ KS ಗಿರಿರಾಜು ಸರ್ ಅವರ ಸ್ಫೂರ್ತಿಯಿಂದ ನನಗೂ ಕೂಡ ಈ ಪುಸ್ತಕವನ್ನ ಬರೀಲಿಕ್ಕೆ ಮತ್ತಷ್ಟು ಶಕ್ತಿ ಬಂದಂತಾಯಿತು ಅಂತ ಹೇಳ್ತಾರೆ ಡಾಕ್ಟರ್ ನೀಗು ರಮೇಶ್ ಸರ್ ಅವರು. ಸೊ ಹಾಗಾದರೆ ಈ ಆರೋಗ್ಯದ ಅರಿವು ಮೂಡಿಸುವಂತಹ ಆರೋಗ್ಯದ ಹನಿಗವನಗಳು ಏನು ಹೇಳ್ತವೆ, ಈ ಪುಸ್ತಕದಲ್ಲಿ ಏನೆಲ್ಲ ವಿಷಯಗಳು ನಮಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ರಮೇಶ್ ಸರ್ ಅವರಿಂದ ಕೇಳೋಣ. ಈ ಕೃತಿಯಲ್ಲಿ ಹಲವಾರು ವಸ್ತುಗಳನ್ನು ಇಟ್ಕೊಂಡು ನಾನು 5-6 ಸಾಲುಗಳ ಚಿಕ್ಕ ಚಿಕ್ಕ ಹನಿಗವಿತೆಗಳನ್ನು ಬರೆದಿದ್ದೇನೆ. ನಮ್ಮ ಆಹಾರದ ಬದಲಾವಣೆಯಲ್ಲಿ ಎಷ್ಟು ಮಹತ್ವದ ಅಂಶಗಳಿದ್ದಾವೆ, ಅತಿಯಾಗಿ ತಿನ್ನುವಂಥ ನಮ್ಮ ಜೀವನ ಪದ್ಧತಿಯಿಂದ ಆಗ್ತಿರುವಂತಹ ಅಪಾಯಗಳು, ಅದ್ರ ಬಗ್ಗೆ ಒಂದು ಹನಿಗವಿತೆಯ ರೂಪದಲ್ಲಿ ಹೇಳಬೇಕು ಅಂತಂದರೆ ಪ್ರಸಾದವಾಗಲಿ ಆಹಾರ ಅನ್ನುವಂಥ ಒಂದು ಹನಿಗವಿತೆ. ಹೊಟ್ಟೆ ಎಂಬುದು ಕಸದ ತೊಟ್ಟಿಯಲ್ಲ, ಹೊಟ್ಟೆ ಎಂಬುದು ಕಸದ ತೊಟ್ಟಿಯಲ್ಲ, ಹದವಾದ ನೆಲ, ಬಿತ್ತಿದ್ದನ್ನೇ ಬೆಳೆಯುವ ಪ್ರಾಮಾಣಿಕ ಹೊಲ. ಹೊಟ್ಟೆ ಎಂಬುದು ಕಸದ ತೊಟ್ಟಿಯಲ್ಲ, ಹದವಾದ ನೆಲ, ಬಿತ್ತಿದ್ದನ್ನೇ ಬೆಳೆಯುವ ಪ್ರಾಮಾಣಿಕ ಹೊಲ. ಬಾಯಿ ಹೊಟ್ಟೆಯ ಬಾಗಿಲಲ್ಲ, ತಣಿಸುವ ಬೆಳಕಿಂಡಿ, ಶ್ರೇಷ್ಠವನೇ ಅರ್ಪಿಸುವ ದೇಗುಲದ ಹುಂಡಿ. ಪ್ರಸಾದವಾಗಲಿ ಆಹಾರ, ಔಷಧಿಯಂತಿರಲಿ ವಿಹಾರ. ಪ್ರಸಾದವಾಗಲಿ ಆಹಾರ, ಔಷಧಿಯಂತಿರಲಿ ವಿಹಾರ. ಇನ್ನು ಆಹಾರ ಮಾರುಕಟ್ಟೆಯ ಆಕರ್ಷಣೆ ಮತ್ತು ಜೀವನ ಶೈಲಿಯ
ನಕಾರಾತ್ಮಕವಾದಂಥ ಬದಲಾವಣೆಗಳು, ಯಂತ್ರಗಳು ಮತ್ತು ವಾಹನಗಳ ಮೇಲಿನ ಅತಿಯಾದಂಥ ಅವಲಂಬನೆ. ಇನ್ನು ಗಾಂಧೀಜಿಯವರು ಈ ಪ್ರಕೃತಿ ಚಿಕಿತ್ಸೆ ಅಥವಾ ಒಂದು ಸಹಜ ಆಹಾರ ಪದ್ಧತಿಯ ಮೂಲಕ ಹೇಗೆ ತಮ್ಮ ಒಂದು ಆತ್ಮಸ್ಥೈರ್ಯವನ್ನು, ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡಿದ್ರು ಅನ್ನುವಂಥ ವಿಚಾರ, ದೇಹದ ಒಂದು ಸಹಜ ರಕ್ಷಣೆ, ದೈಹಿಕ ಚಟುವಟಿಕೆಗಳ ಕೊರತೆಯಿಂದ ಆಗ್ತಿರುವಂಥ ಸಮಸ್ಯೆಗಳು, ಕಳೆದು ಹೋದ ಒಂದು ತಾಳ್ಮೆ, ಸಂಯಮ, ಇನ್ನು ಅಜೀರ್ಣ ಅಥವಾ ಅತಿಯಾದಂಥ ಆಹಾರ ಸೇವನೆ, ಕೃತಕ ಅಥವಾ ಕಲಬೆರಕೆಯ ಆಹಾರಗಳ ಹಾವಳಿ, ಮಾನಸಿಕ ಆರೋಗ್ಯ, ಯೋಗಾಭ್ಯಾಸದ ಮಹತ್ವ, ನಾಲಿಗೆಯ ಚಪಲ, ಸಹಜ ಆಹಾರ ಅಥವಾ ಅಮೃತ ಆಹಾರದ ಮಹತ್ವ, ಬಿಸಿಲಿನ ಮಹತ್ವ, ಉಪವಾಸದ ಶಕ್ತಿ, ಪ್ಲಾಸ್ಟಿಕ್ನಿಂದ ಆಗ್ತಿರುವಂಥ ಅನಾಹುತ, ಆಸ್ಪತ್ರೆ ಔಷಧಗಳ ಅವಲಂಬನೆ, ಪರದೆಗಳ ಪರಿಣಾಮ ಅಂದರೆ ಮೊಬೈಲು, ಟಿ ವಿ, ಕಂಪ್ಯೂಟರ್ ಪರದೆಗಳ ಪರಿಣಾಮ, ದೇಸಿಯ ಆಹಾರ ಪದ್ಧತಿ, ನಡಿಗೆಯ ವಿಧಾನ ಅಥವಾ ಮಹತ್ವ, ಕ್ಯಾನ್ಸರ್ ದಾಳಿ, ಬಿ.ಟಿ ತಳಿಗಳ ಅಪಾಯ, ತೂಕ ಇಳಿಕೆಯ ಸೂತ್ರಗಳು, ಮೊಬೈಲ್ ಅವಾಂತರಗಳು, ಮಾರುಕಟ್ಟೆಯ ಮೋಸದ ಜಾಲಗಳು, ಜಾಹೀರಾತುಗಳ ನಯವಂಚನೆ, ನೀರಿನ ಮಹತ್ವ, ಪರಿಸರದ ಮೇಲಿನ ದೌರ್ಜನ್ಯ, ವಿಶ್ರಾಂತಿಯ ನಿಜವಾದ ಅರ್ಥ, ಹೀಗೆ ಹಲವಾರು ಬೇರೆ ಬೇರೆ ವಸ್ತುಗಳನ್ನು ತೆಗೆದುಕೊಂಡು ಇಲ್ಲಿ ಅನಿಗವಿತೆಗಳನ್ನು ರಚಿಸಲಾಗಿದೆ. ನೀವೆಲ್ಲರೂ ಈ ಅನಿಗವಿತೆಗಳನ್ನು ಓದುವ ಮೂಲಕ ಒಂದಿಷ್ಟು ಸಣ್ಣ ಸಣ್ಣ ಅಂಶಗಳನ್ನು ತಕ್ಷಣ ಮನಸ್ಸಿಗೆ ಮುಟ್ಟುವ ಹಾಗೆ ನಿಮಗೆ ತಲುಪಿಸ್ಬೇಕು. ಓದುಗರ ಜೀವನದಲ್ಲಿ ಆಹಾರ ಮತ್ತು ಜೀವನ ಶೈಲಿ ಇವೆರಡನ್ನೂ ಕೂಡ ಬದಲಾಯಿಸಲಿಕ್ಕೆ ಇದು ಒಂದು ಸಣ್ಣ ಪ್ರೇರಣೆ ಆಗಬೇಕು ಅನ್ನುವಂಥ ನಿರೀಕ್ಷೆಯಿಂದ ಈ ಒಂದು ಕೃತಿಯನ್ನು ನಾನು ರಚನೆ ಮಾಡಿದ್ದೇನೆ. ಇದರಲ್ಲಿ 300ಕ್ಕೂ ಹೆಚ್ಚು ಹನಿಗವಿತೆಗಳಿದ್ದಾವೆ. ಸಾಧ್ಯವಾದರೆ ನೀವೆಲ್ಲರೂ ಕೂಡ ಈ ಕೃತಿಯನ್ನು ಖರೀದಿ ಮಾಡಿ ಓದಿ. ಜೊತೆಗೆ ಇಂಥ ಒಂದು ವಿಶೇಷವಾದಂಥ ಪ್ರಯತ್ನವನ್ನು, ಇಂಥ ಒಂದು ವಿಶೇಷವಾದಂಥ ಕೃತಿಯನ್ನು ನೀವು ನಿಮ್ಮ ಆಪ್ತರಿಗೋ ಸ್ನೇಹಿತರಿಗೋ ಒಂದು ಉಡುಗೊರೆಯಾಗಿ ಕೊಡುವ ಮೂಲಕ ಅವರ ಮನೆಯಲ್ಲಿ ಒಂದು ಆರೋಗ್ಯದ ವಾತಾವರಣ ಅಥವಾ ಒಳ್ಳೆಯ ಬದಲಾವಣೆಗೆ ನೀವು ಕಾರಣರಾಗಬಹುದು. ಇಂಥ ಒಂದು ಅವಕಾಶ ಕೂಡ ಇದೆ. ಈ ಕೆಲವು ಅನಿಗವಿತೆಗಳನ್ನು ನಾನು ನಿಮ್ಮೊಟ್ಟಿಗೆ ಈಗ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಸಿವು. ಅನಿಗವಿತೆಯ ಶೀರ್ಷಿಕೆ ಹಸಿವು. ಹಸಿವನ್ನು ಕುರಿತು 10 ಸಾಲು ಬರೆಯಿರಿ ಎಂದರು ನಗರದ ಶಾಲೆಯ ಮಾಸ್ತರು. ಹಸಿವನ್ನು ಕುರಿತು 10 ಸಾಲು ಬರೆಯಿರಿ ಎಂದರು ನಗರದ ಶಾಲೆಯ ಮಾಸ್ತರು. ಹಸಿವೆಂದರೆ ಏನೆಂದು ಚಿಂತೆಗೆ ಬಿದ್ದರು ಅಜೀರ್ಣದಲ್ಲಿ ಬಳಲಿದ ಮಕ್ಕಳು. ಹಸಿವೆಂದರೆ ಏನೆಂದು ಚಿಂತೆಗೆ ಬಿದ್ದರು ಅಜೀರ್ಣದಲ್ಲಿ ಬಳಲಿದ ಮಕ್ಕಳು. ಮತ್ತೊಂದು ಅನಿಗವಿತೆ, ಗೊಬ್ಬರದ ಗುಂಡಿ. ಮನಸ್ಸೊಂದು ಫಲವತ್ತಾದ ಗೊಬ್ಬರದ ಗುಂಡಿ. ಮನಸ್ಸೊಂದು ಫಲವತ್ತಾದ ಗೊಬ್ಬರದ ಗುಂಡಿ, ಮೇಲೆ ಹೊಸ ಮಣ್ಣು ಹರಡು, ಹೂ ಹಣ್ಣಿನ ಗಿಡ ನೆಡು. ಮನಸ್ಸೊಂದು ಫಲವತ್ತಾದ ಗೊಬ್ಬರದ ಗುಂಡಿ, ಮೇಲೆ ಹೊಸ ಮಣ್ಣು ಹರಡು, ಹೂ ಹಣ್ಣಿನ ಗಿಡ ನೆಡು, ಅರಳಲಿದೆ ಅಂದದ ಉದ್ಯಾನ. ಗೊಬ್ಬರವ ಕೆದಕುತ್ತಾ ಕೂತರೆ, ಗೊಬ್ಬರವ ಕೆದಕುತ್ತಾ ಕೂತರೆ, ತಲೆಗಿಡಿಯಲಿದೆ ಭೂತ ಬೇಡದ ದುರ್ನಾತ. ತಲೆಗಿಡಿಯಲಿದೆ ಭೂತ ಬೇಡದ ದುರ್ನಾತ. ಹೀಗೆ ಇನ್ನೊಂದು ಅನಿಗವಿತೆ ಬಿಸಿಲಿನ ಮಹತ್ವವನ್ನು ಹೇಳುವಂಥದ್ದು. ಆರೋಗ್ಯದ ದೃಷ್ಟಿಯಿಂದ ಬಿಸಿಲು ಇವತ್ತು ವಿಟಮಿನ್ ಡಿ ಪಡೆದುಕೊಳ್ಳಿಕ್ಕಿರುವಂಥ ಏಕೈಕ ಮೂಲ. ಆದರೆ ಅದರಿಂದ ನಾವು ದೂರ ಆಗ್ತಿರುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರೋರನ್ನ ತುಂಬ ಜನವನ್ನು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಬರೆದಂಥ ಒಂದು ಹನಿಗವಿತೆ, ಬಿಸಿಲೆಂಬ ಪ್ರಾಣಶಕ್ತಿ. ಮುಂಜಾನೆ 7ರ ಎಳೆ ಬಿಸಿಲಿಗೂ ಬೆದರಿ, ಮುಂಜಾನೆ 7ರ ಎಳೆ ಬಿಸಿಲಿಗೂ ಬೆದರಿ,
ನೆರಳು ಹುಡುಕುವ ಸೌಂದರ್ಯ ಪ್ರಜ್ಞೆಯವರಿಗೆ ಸೂರ್ಯ ಕಿರಣಗಳ ಪ್ರಾಣಶಕ್ತಿ ಹಿಡಿದಿಟ್ಟು ರೋಗ ನಿರೋಧಕ ಶಕ್ತಿಯ ನಿತ್ಯ ತುಂಬಿಕೊಟ್ಟು ಕಾಪಾಡುವರಾರು ಸೂರ್ಯದೇವ, ಕಾಪಾಡುವರಾರು ಸೂರ್ಯದೇವ. ಮತ್ತೊಂದು ಹನಿಗವಿತೆ, ಮಾತ್ರೆ ಡಬ್ಬಿ ಹನಿಗವಿತೆ. ಹಣ್ಣು ತರಕಾರಿಗಳಿಗಿಂತ ಬೇಕರಿ ಔಷಧಿಗಳೇ ರಾರಾಜಿಸಿವೆ ಊರು ತುಂಬ. ಹಣ್ಣು ತರಕಾರಿಗಳಿಗಿಂತ ಬೇಕರಿ ಔಷಧಗಳೇ ರಾರಾಜಿಸಿವೆ ಊರು ತುಂಬ. ಮುಸ್ಸಂಜೆಗೆ ಫಾಸ್ಟ್ ಫುಡ್ಗಳ ಪರುಸೆ, ಗಲ್ಲಿಗಳಲ್ಲಿ ಚಾಟ್ಸುಗಳ ಜಾತ್ರೆ, ಮನೆ ಬಾಗಿಲಿಗೆ ಸಿದ್ಧ ಮೇವು ತರುವ ಬೈಕುಗಳ ಯಾತ್ರೆ. ಮುಂದೆ ಎಲ್ಲರ ಜೇಬಲ್ಲೂ ಇರಬೇಕಾಗಬಹುದು ಸುಂದರ ಡಬ್ಬಿಯೊಂದು ತುಂಬಿಕೊಂಡು ಬಣ್ಣ ಬಣ್ಣದ ಮಾತ್ರೆ. ಮುಂದೆ ಎಲ್ಲರ ಜೇಬಲ್ಲೂ ಇರಬೇಕಾಗಬಹುದು ಸುಂದರ ಡಬ್ಬಿಯೊಂದು ತುಂಬಿಕೊಂಡು ಬಣ್ಣ ಬಣ್ಣದ ಮಾತ್ರೆ. ಇನ್ನೊಂದು ಹನಿಗವಿತೆ, ಪಾಪದ ಕೂಸುಗಳು. ಇವತ್ತು ಅತ್ಯಂತ ಅಪಾಯಕ್ಕೆ ಸಿಲುಕಿರುವಂಥ ಎರಡು ಅಂಗಾಂಗಗಳು, ಒಂದು ನಮ್ಮ ಕಣ್ಣುಗಳು ಮತ್ತು ನಮ್ಮ ಹೊಟ್ಟೆ. ಆ ಹಿನ್ನೆಲೆಯಲ್ಲಿ ಈ ಹನಿಗವಿತೆಯನ್ನು ಗಮನಿಸಿ. ನಿತ್ಯ ಅಪಾಯಕ್ಕೆ ಸಿಲುಕಿರುವ ನಮ್ಮದೇ ಅಂಗಗಳು ಈ ಶತಮಾನದ ಎರಡು ಪಾಪದ ಕೂಸುಗಳು. ನಿತ್ಯ ಅಪಾಯಕ್ಕೆ ಸಿಲುಕಿರುವ ನಮ್ಮದೇ ಅಂಗಗಳು ಈ ಶತಮಾನದ ಎರಡು ಪಾಪದ ಕೂಸುಗಳು, ಉದರ ಮತ್ತು ನೇತ್ರ. ತುಂಬಿಸಿದ್ದನ್ನೆಲ್ಲ ಅರಗಿಸಲಾಗದ ವಾಕರಿಕೆ ಪಾಪದ ಹೊಟ್ಟೆಗೆ. ತುಂಬಿಸಿದ್ದನ್ನೆಲ್ಲ ಅರಗಿಸಲಾಗದ ವಾಕರಿಕೆ ಪಾಪದ ಹೊಟ್ಟೆಗೆ. ಹಗಲಿರಳು ಪರದೆಗಳ ನೋಡಿ ದಣಿದು ತಣ್ಣಗಿರಲಾಗದ ಬಳಲಿಕೆ ದುರಾಸೆಯ ಕಣ್ಣುಗಳಿಗೆ. ಇನ್ನು ಕ್ಯಾನ್ಸರ್ ಕಿರಾತಕ ಅನ್ನುವಂಥ ಒಂದು ಹನಿಗವಿತೆ. ಇತ್ತೀಚಿನ ದಿನಗಳಲ್ಲಿ ಜ್ವರ ನೆಗಡಿಯಷ್ಟೇ ಸಾಮಾನ್ಯವಾಗಿ ಹೋಗಿರುವಂತಹ ಕ್ಯಾನ್ಸರ್ ಏಕೆ ಇಷ್ಟೊಂದು ಪ್ರಮಾಣದಲ್ಲಿ ಹರಡ್ತಾ ಇದೆ ಅನ್ನುವಂಥ ಒಂದು ಅಚ್ಚರಿ ನಮ್ಮೆಲ್ಲರ ಮಧ್ಯೆ ಇದೆ. ಅದಕ್ಕೆ ನಾವು ಉತ್ತರಗಳನ್ನು ಈಗ ಕಂಡುಕೊಳ್ತಾ ಇದ್ದೀವಿ. ಈ ಹನಿಗವಿತೆ ಹೀಗಿದೆ: ಒಡಲೊಳಗೆ ಹುಟ್ಟಿ ಒಡಲೊಳಗೆ ಚಿಗುರಿ ಒಡಲ ಮಾಲೀಕನಿಗೂ ಅರಿವಾಗದಂತೆ ಗರಿಗೆದರಿ. ಒಡಲೊಳಗೆ ಹುಟ್ಟಿ ಒಡಲೊಳಗೆ ಚಿಗುರಿ ಒಡಲ ಮಾಲೀಕನಿಗೂ ಅರಿವಾಗದಂತೆ ಗರಿಗೆದರಿ. 4 ವಸಂತಗಳಲ್ಲಿ ಬೇರಿಳಿಸಿ ಹೂವರಳಿಸಿ ಒಡಲ ಮಾಲೀಕನನ್ನೇ ಹೊರದೂಡುವ ವಿಧ್ವಂಸಕ. ಒಡಲ ಮಾಲೀಕನಿಗೂ ಅರಿವಾಗದಂತೆ ಗರಿಗೆದರಿ 4 ವಸಂತಗಳಲ್ಲಿ ಬೇರಿಳಿಸಿ ಹೂವರಳಿಸಿ ಒಡಲ ಮಾಲೀಕನನ್ನೇ ಹೊರದೂಡುವ ವಿಧ್ವಂಸಕ ಕ್ಯಾನ್ಸರ್ ಎಂಬ ಕಿರಾತಕ. ಕ್ಯಾನ್ಸರ್ ಎಂಬ ಕಿರಾತಕ. ನೋಡಿ, ಇನ್ನೊಂದು ಹನಿಗವಿತೆ, ಕೂತುಂಡ ರೋಗ. ಕೂರುವುದು ಸುಖವಲ್ಲ ಚಟುವಟಿಕೆಯೇ ಹಿತ. ಕೂತುಂಡ ಮನೆಯೊಡತಿ ರೋಗದ ಗುಡಾಣ. ಕೂತುಂಡ ಮನೆಯೊಡತಿ ರೋಗದ ಗುಡಾಣ. 4 ಮನೆ ದುಡಿವ ಕೆಲಸದಾಕೆ 4 ಮನೆ ದುಡಿವ ಕೆಲಸದಾಕೆ ಲವಲವಿಕೆಯ ತಾಣ. ಇವತ್ತು ಕೂತುಣ್ಣುವಂಥದ್ದು ಸುಖ ಅಂತ ನಾವು ಭಾವಿಸಿದ್ದೇವೆ. ಆದರೆ ಖಂಡಿತ ಅದು ದೊಡ್ಡ ಅವಿವೇಕ, ಅದೊಂದು ತಪ್ಪು ತಿಳುವಳಿಕೆ. ನಾವೆಷ್ಟು ಕ್ರಿಯಾಶೀಲವಾಗಿರ್ತೀವಿ, ಎಷ್ಟು ಚಟುವಟಿಕೆಯಿಂದ ಇರ್ತೀವಿ, ಅದು ನಮ್ಮ ಆರೋಗ್ಯವನ್ನು ನಿರ್ಧರಿಸುವಂಥ ಒಂದು ಮುಖ್ಯವಾದ ಅಂಶ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ ಸ್ನೇಹಿತರೆ. ಹೀಗೆ ಹಲವಾರು ಹನಿಗವಿತೆಗಳ ಮೂಲಕ ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಂಡು ನಮ್ಮ ದೈಹಿಕ ಆರೋಗ್ಯ ಮಾತ್ರವಲ್ಲ, ಮಾನಸಿಕ ಆರೋಗ್ಯ, ನಮ್ಮ ಸಾಮಾಜಿಕ ಪರಿಸರದ ಒಂದು ಆರೋಗ್ಯಕರ ಬೆಳವಣಿಗೆ, ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಈ ಆರೋಗ್ಯ ಹನಿಗಳನ್ನು
ರಚನೆ ಮಾಡಲಾಗಿದೆ. ಈ ಆರೋಗ್ಯ ಹನಿ ಈ ಮೂಲಕವೂ ಹೆಚ್ಚು ಜನರಿಗೆ ತಲುಪಿ ಉಪಯುಕ್ತ ಆಗಲಿ ಅಂತ ಆಶಿಸುತ್ತೇನೆ. ನಮಸ್ಕಾರ. ಖಂಡಿತವಾಗ್ಲೂ ಈ ಕೃತಿ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗುವಂತಹ ಕೃತಿಯಾಗಿದೆ. ಯಾಕಪ್ಪ ಅಂದ್ರೆ ಈಗಿನ ಒಂದು ಜೀವನ ಶೈಲಿಗೆ ಯಾವ್ದು ಬೇಕು ಯಾವ್ದು ಬೇಡ, ನಮ್ಮ ಒಂದು ಈ ಧಾವಂತದ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗಿರುವಂಥದ್ದು ಉತ್ತಮ ಆರೋಗ್ಯದ ಬಗ್ಗೆ. ಇದು ಎಲ್ಲಿಂದ ಸಿಗತ್ತೆ? ನಮ್ಮ ಒಂದು ಆರೋಗ್ಯದ ಬಗ್ಗೆ ನಾವು ಯಾವ ರೀತಿ ಕಾಳಜಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಹನಿಗವನಗಳ ಮೂಲಕ ತುಂಬ ಚೆನ್ನಾಗಿ ತಿಳಿಸಿದಿರಿ. ಒಂದೊಂದು ಹನಿಗವನಗಳನ್ನು ಕೇಳುವಾಗಲೂ ಕೂಡ ಈಗಿನ ಪರಿಸ್ಥಿತಿಲಿ ನಾವು ಯಾವ ರೀತಿ ಇದ್ದೀವಿ ಅನ್ನೋದನ್ನು ತೋರಿಸುತ್ತೆ. ಈ ಹನಿಗವನಗಳ ವಿಷಯಕ್ಕೆ ಅಂತಾನೆ ಬಂದರೆ ಚುಟುಕುಗಳ ಬ್ರಹ್ಮ ಅಂತಾನೆ ಪ್ರಸಿದ್ಧಿ ಪಡೆದಿರುವ ದಿನಕರ ದೇಸಾಯಿ ಅವರು ನೆನಪಾಗ್ತಾರೆ, ದುಂಡಿರಾಜ್ ಸರ್ ಅವರು ನೆನಪಾಗ್ತಾರೆ. ಇದರೊಟ್ಟಿಗೆ ನೀಗು ರಮೇಶ್ ಸರ್ ಅವರು ಎಲ್ಲರ ಮನಸ್ಸಿನಲ್ಲಿ ಉಳಿತಾರೆ ಸ್ನೇಹಿತರೆ, ಅವರ ಒಂದು ಬರವಣಿಗೆಯ ಮೂಲಕ. ಇಲ್ಲಿ ಕೇವಲ ಇವು ಅಕ್ಷರ ಅಲ್ಲ ಸ್ನೇಹಿತರೆ, ಅಕ್ಷರ ರೂಪದಲ್ಲಿರುವಂತಹ ಒಂದು ವಾಸ್ತವ. ಜೊತೆಗೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ಇದ್ದೀವಿ, ನಮಗೆ ಏನು ಬೇಕು, ಜೀವನದಲ್ಲಿ ನಾವು ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರ್ದು, ಏನು ಮುಖ್ಯ ಅನ್ನೋದನ್ನು ಹನಿಗವನಗಳ ಮೂಲಕ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ನೀಗು ರಮೇಶ್ ಸರ್ ಅವರು. ಅವರು ಒಂದೊಂದು ಕವನ ಓದುವಾಗಲೂ ಜೀವನದ ವಾಸ್ತವತೆ ಬಗ್ಗೆ, ಜೀವನದ ಸತ್ಯತೆ ಬಗ್ಗೆ, ನಾವು ಈಗಿನ ಪರಿಸ್ಥಿತಿಯಲ್ಲಿ ಹೇಗಿದ್ದೀವಿ ಅನ್ನೋದನ್ನು ಮನ ಮುಟ್ಟುವಂತೆ, ಕಣ್ಣಿಗೆ ಕಟ್ಟುವಂತೆ ಬರೆದಿದ್ದಾರೆ. ಸ್ನೇಹಿತರೆ, ಪ್ರತಿಯೊಂದು ಹನಿಗವನಗಳು ಕೂಡ ಆರೋಗ್ಯ, ಆಹಾರ, ಜೀವನದ ವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕವನಗಳಾಗಿವೆ. ಖಂಡಿತವಾಗ್ಲೂ ನೀವು ಕೂಡ ಈ ಪುಸ್ತಕವನ್ನು ಓದಲೇಬೇಕು ಸ್ನೇಹಿತರೆ. ಡಾಕ್ಟರ್ ನೀಗು ರಮೇಶ್ ಸರ್ ಅವರು ಬರೆದಿರುವಂತಹ ಆರೋಗ್ಯದ ಅರಿವು ಮೂಡಿಸುವ ಆರೋಗ್ಯದ ಹನಿಗಳು ಪುಸ್ತಕವನ್ನು ಸುಬೋಧಿನಿ ಪ್ರಕಾಶನ ಅವರು ಪ್ರಕಟಪಡಿಸಿದ್ದಾರೆ ಸ್ನೇಹಿತರೆ. ಈ ಪುಸ್ತಕದ ಬಗ್ಗೆ ಮತ್ತಷ್ಟು ಮಾಹಿತಿಗಳು ನಿಮಗೆ ಬೇಕು ಅಂದರೆ ಸ್ನೇಹಿತರೆ, ಡಾಕ್ಟರ್ ನೀಗು ರಮೇಶ್ ಸರ್ ಅವರ ಫೋನ್ ನಂಬರನ್ನು ನಾನು ನಿಮಗೆ ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. 8296698801. ಮತ್ತೊಮ್ಮೆ ಸಂಖ್ಯೆ 8296698801. ಇದು ಡಾಕ್ಟರ್ ನೀಗು ರಮೇಶ್ ಸರ್ ಅವರ ಮೊಬೈಲ್ ನಂಬರ್ ಆಗಿದೆ. ನೀವು ಕೂಡ ಕರೆ ಮಾಡಿ ಈ ಪುಸ್ತಕದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಿ. ಜೊತೆಗೆ ಈ ಪುಸ್ತಕವನ್ನು ಖರೀದಿಸಿ ಆರೋಗ್ಯದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ವಿಶ್ವ ಆರೋಗ್ಯ ದಿನದಂದು ಈ ಪುಸ್ತಕದ ಪರಿಚಯ ಮಾಡಿಕೊಟ್ಟಿದ್ದು ನಿಮಗೆಲ್ಲ ತುಂಬ ಉಪಯುಕ್ತ ಆಯಿತು ಅಂದ್ಕೊಳ್ತೀನಿ. ವಿಶೇಷವಾಗಿ ಈ ಪುಸ್ತಕದ ಪರಿಚಯ ಮಾಡಿಕೊಟ್ಟಂತಹ, ಪುಸ್ತಕವನ್ನು ಬರೆದಂತಹ ಡಾಕ್ಟರ್ ನೀಗು ರಮೇಶ್ ಸರ್ ಅವರಿಗೆ ಸ್ಪೆಷಲ್ ಆಗಿ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಕನ್ನಡ ನಾಡಿನ ಸಮಸ್ತ ಜನತೆಯ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ, ಇದು ಕೇವಲ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ರಾಷ್ಟ್ರದಲ್ಲೂ ಕೂಡ ಈ ಆರೋಗ್ಯದ ಪುಸ್ತಕಗಳು ಪಸರಿಸಲಿ ಅಂತ ತಿಳಿಸ್ತಾ, ನಾಳಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.